ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನೀವು ಇಷ್ಟಪಡ್ತಿರೋಂಥ ವ್ಯಕ್ತಿ ಮನಸ್ಸಲ್ಲಿ ನೀವೇ ಇದ್ದೀರಾ ಅಥವಾ ಬೇರೆ ಇನ್ಯಾರಾದರೂ ಇದ್ದಾರಾ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್, ಓಕೆನಾ? ಜನರಲ್ ರೀಡಿಂಗ್ ಆಗಿಯೇ ತೊಗೊಳ್ಬೇಕಾಗತ್ತೆ. ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ನಡೀತಾ ಇದೆ, ಅದಕ್ಕೆ ಗೊಂದಲ ಇದೆ, ಕನ್ಫ್ಯೂಷನ್ಸ್ ಆಗ್ತಿದೆ, ನಿಮಗೇನು ನಿರ್ಧಾರ ತೊಗೊಳ್ಬೇಕಂತ ಗೊತ್ತಾಗ್ತಿಲ್ಲ, ಅವರು ಕನ್ಸಲ್ಟೇಷನ್ಸ್ನ ತೊಗೊಳ್ಳಿ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆಯೇ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ನಿಮ್ಮ ಮೊಬೈಲಲ್ಲಿ ನೋಡ್ತೀರಾ ಈ ಒಂದು ರೀಡಿಂಗ್ನ, ಆಗ ನಿಮಗೆ ರೆಸೊನೇಟ್ ಆಗುವಂಥದ್ದು. ಓಕೆ, ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ಯಾರೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಳ್ತೀರಾ ಅಲ್ವಾ, ನೀವು ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಆದಷ್ಟು ಡೈರೆಕ್ಟಾಗಿ ಕಾಲ್ ಮಾಡಬೇಡಿ, ಓಕೆನಾ? ಆದಷ್ಟು ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿದರೆ ನಿಮಗೆ ಇನ್ ಡೀಟೇಲ್ ನಿಮಗೆ ಪ್ರತಿಯೊಂದು ಸಿಗುತ್ತೆ ಕನ್ಸಲ್ಟೇಷನ್ ಬಗ್ಗೆ. ಓಕೆ, ಯಾರೆಲ್ಲ ನನ್ನ ಚಾನಲ್ಗೆ ಬ್ಯೂಟಿಫುಲ್ ಆಗಿ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಫೋಟೋ ಇದ್ದರೆ ನೋಡಿ, ಅವ್ರ ಹೆಸರನ್ನ 3 ಬಾರಿ ಹೇಳಿ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ. ಓಕೆ, ಓಕೆ, ಎಸ್, ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಮನಸ್ಸಲ್ಲಿ ನೀವೇ ಇದ್ದೀರಾ ಅಥವಾ ಬೇರೆ ಇನ್ಯಾರಾದರೂ ಇದ್ದಾರಾ? ಚೆಕ್ ಮಾಡೋಣ ಪ್ಲೀಸ್. ಓಕೆ, ಇಲ್ಲಿ ಟ್ರಯಾಂಗಲ್ ರಿಲೇಶನ್ಶಿಪ್ ನಡೀತಾ ಇದೆ. ನೀವು ನಿಮ್ಮ ಪರ್ಸನ್ನ ಇಷ್ಟಪಡ್ತಿದ್ದೀರಾ, ನಿಮ್ಮ ಪರ್ಸನ್ ಬೇರೊಬ್ಬರನ್ನ ಇಷ್ಟಪಡ್ತಾ ಇದ್ದಾರೆ. ಇಲ್ಲಿ ನಿಮ್ಮನ್ನು ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ನಿಮಗೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಅವರಿಗೆ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವ್ರಿಗೆ ನೀವು ಬೇಕಾಗಿದೆ, ಅವರ ಎಕ್ಸ್ ಲವರ್ ಅವ್ರು ಯಾರು ಇಷ್ಟಪಡ್ತಿದ್ದಾರೆ ಅವರು ಬೇಕಾಗಿದೆ. ಇಲ್ಲಿ ಏನಂತ ಹೇಳಿದ್ರೆ ಅವರಿಗೆ ಕನ್ಫ್ಯೂಷನ್ ಇದೆ, ನೀವು ಬೇಕಾ ಅವ್ರು ಬೇಕಾ, ಯಾರ ಜೊತೆ ನನ್ನ ಲೈಫನ್ನು ನಾನು ಲೀಡ್ ಮಾಡಬೇಕು, ಹೇಗೆ ಅದನ್ನ ಅವರಿಗೇನೆ ಕನ್ಫ್ಯೂಷನ್ ಇದೆ ಇಲ್ಲಿ. ಓಕೆ, ಅವ್ರು ಕನ್ಫ್ಯೂಷನ್ ಆಗಿ ನಿಮಗೂ ಕನ್ಫ್ಯೂಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಕಾಣಿಸ್ತಿದೆ ಇಲ್ಲಿ. ಓಕೆ, ಎಸ್, ಇಲ್ಲಿ ಕೆಲವೊಬ್ರು ಏನು ಮಾಡ್ತಿದ್ದೀರಾ, ನಿಮ್ಮ ಪರ್ಸನ್ ಮೇಲೆ ತುಂಬ ಡೌಟ್ ಪಡ್ತಾ ಇದ್ದೀರಾ. ಇಲ್ಲಿ ಅವರು ನಿಮ್ಮನ್ನು ಟ್ರೂ ಲವ್ ಮಾಡ್ತಾ ಇದ್ದಾರೆ, ಬಟ್ ನಿಮಗೆ ಇಲ್ಲಿ ಎಲ್ಲೋ ಒಂದು ಕಡೆ ಅವರು ಬೇರೆಯವ್ರ ಕಾಂಟ್ಯಾಕ್ಟ್ ಇದ್ದಾರೆ ಅಥವಾ ಬೇರೆಯವ್ರ ಕಾಂಟ್ಯಾಕ್ಟಲ್ಲಿದ್ದಾರೆ ಅಥವಾ ಅವರು ಬೇರೆ ಯಾರೋ ಪರ್ಸನ್ನ ಇಷ್ಟಪಡ್ತಿದ್ದಾರೆ. ನೀವು ಅವ್ರ ಮೇಲೆ ತುಂಬಾ ಡೌಟ್ ಪಡ್ತಿದ್ದೀರಾ, ಅನುಮಾನ ಮಾಡ್ತಿದ್ದೀರಾ. ಅವರಿಗೆಲ್ಲೋ ಒಂದು ಕಡೆ ಅದು ತುಂಬ ಹರ್ಟ್ ಆಗ್ತಾ ಇದೆ ಅಂತೇಳಿ ಕಾಣಿಸ್ತಾ ಇದೆ. ಆ ಒಂದು ಹರ್ಟ್ ಅವ್ರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ಹೇಗೂ ಅವ್ರ ಮೇಲೆ ಡೌಟ್ ಪಡ್ತಿದ್ದೀರಾ, ಈ ಥರ ಇರಬೇಕು ಅಂತ ಹೇಳಿಬಿಟ್ಟು ಅವ್ರು ಅದೇ ಥರನೇ ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಲೈಫಲ್ಲಿ ಯಾರೂ ಕೂಡ ಥರ್ಡ್ ಪರ್ಸನ್ ಅಂತ ಹೇಳಿಬಿಟ್ಟಿರ್ಬೋದು ಅಥವಾ ಬೇರೊಬ್ಬರ ಜೊತೆ ಮಾತಾಡಬೇಕು ಅಥವಾ ಬೇರೊಬ್ಬರ ಜೊತೆಗೆ ಇರಬೇಕು ಅನ್ನೋದು ಅವರ ಇಂಟೆನ್ಷನ್ ಇಲ್ಲ. ಬಟ್ ನೀವು ಅವ್ರನ್ನ ಅದೇ ಥರನೇ ಯೋಚನೆ ಮಾಡ್ತಿರೋ ಕಾರಣ ನಿಮಗೆ ಅವ್ರಿಗೆ ಅದೇ ಥರ ಕಾಣೋ ಹಾಗೆ ಅವರು ಬಿಹೇವ್ ಮಾಡ್ತಿದ್ದಾರೆ ಅಂತ ಹೇಳಿ ಕಾಣಿಸ್ತಿದೆ ಇಲ್ಲಿ. ಓಕೆ, ಓಕೆ, ಡೌಟ್ ಪಡೋ ಬದಲಿಗೆ ನನ್ನನ್ನು ಪ್ರೀತಿ ಮಾಡು ಅನ್ನೋಂಥ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ. ಓಕೆ, ಎಸ್, ಇಲ್ಲಿ ನಿಮ್ಮಿಬ್ಬರು ಪ್ರೀತಿಯಲ್ಲಿ ಮುಂಚೆ ಇದ್ದಂಥ ಒಂದು ಬಾಂಧವ್ಯ ಆಗಿರ್ಬೋದು, ಮುಂಚೆ ಇದ್ದಂಥ ಒಂದು ಕ್ಲೋಸ್ನೆಸ್ ಇರ್ಬೋದು, ಇತ್ತೀಚಿನ ದಿನದಲ್ಲಿ ಅದೆಲ್ಲೋ ಒಂದು ಕಡೆ ಕಡಿಮೆ ಆಗಿದೆ ಅಂತೇಳಿ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಅಥವಾ ನಿಮ್ಮ ಪರ್ಸನಿಗೆ ಅದು ಡೌಟ್ ಆಗಿ ಕನ್ವರ್ಟ್ ಆಗಿದೆ. ಓಕೆ, ಇಲ್ಲಿ ಬೇರೆ ಯಾರೋ ಒಬ್ಬರು ಎಕ್ಸ್ ಲವರ್ ಸಿಕ್ಕಿರಬೇಕು ಅಥವಾ ಬೇರೆ ಯಾರೋ ಪರ್ಸನ್ ಸಿಕ್ಕಿರಬೇಕು. ಸೊ ಹಾಗಾಗಿ ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರೆ, ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಈ ಥರ ಅನ್ನಿಸ್ತಾ ಇದೆ ಇಲ್ಲಿ. ಇಲ್ಲಿ
ಆ ಥರ ಸಿಚುಯೇಷನ್ ಕೂಡ ಇದೆ ಇಲ್ಲಿ ಕೆಲವೊಬ್ಬರು ರಿಲೇಷನ್ಶಿಪ್ಪಲ್ಲಿ. ಓಕೆನಾ, ಇಲ್ಲಿ ನಿಮ್ಮಿಂದ ಒಂದು ಅವ್ರ ನಿರೀಕ್ಷೆ ಇತ್ತು ಈ ಥರ ನಿಮ್ಮ ಲೈಫ್ ಪಾರ್ಟ್ನರ್ ಈ ಥರ ಇರಬೇಕು, ಅಥವಾ ನಿಮ್ಮಿಂದ ಒಂದು ನಿರೀಕ್ಷೆ ಇತ್ತು ಈ ಥರ ನನ್ನ ಪಾರ್ಟ್ನರ್ ಇರಬೇಕು ಅಂತ. ಇಲ್ಲೆಲ್ಲೋ ಒಂದು ಕಡೆ ಅವ್ರ ನಿರೀಕ್ಷೆಗೆ ನೀವು ಹರ್ಟ್ ಮಾಡಿದ್ದೀರಾ ಅಂತೇಳಿ ಕಾಣಿಸ್ತಿದೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಿದ್ದಾರೆ, ಬೇರೊಬ್ಬರು ಪರ್ಸನ್ ಜೊತೆಗೆ ಅವರು ರಿಲೇಷನ್ಶಿಪ್ನ ಇಟ್ಕೊಂಡಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ನಿಮಗೆ ಚೀಟ್ ಮಾಡ್ತಿರೋ ಹಾಗೇನೂ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಏನಂತ ಹೇಳಿದ್ರೆ, ಒಂದು ಕ್ಲಾರಿಟಿ ಸಿಗ್ತಿರೋದೇನೆಂದರೆ, ಒಂದು ನಿಮ್ಮಿಂದ ಅವರಿಗೆ ಹರ್ಟ್ ಆಗಿ ನಿಮ್ಮಿಂದ ಅವರು ಸಪ್ರೇಟ್ ಆಗ್ತಿದ್ದಾರೆ. ಅಂದರೆ ನೀವು ಮಾತಾಡೋಂಥ ಮಾತುಗಳಾಗಿರ್ಬೋದು, ಅಥವಾ ನೀವು ತೋರಿಸೋಂಥ ಬಿಹೇವಿಯರಿಂದ ನಿಮಗೆ ಹರ್ಟ್ ಆಗಿ, ಅಂದರೆ ನೀವು ತೋರಿಸೋಂಥ ಪ್ರೀತಿ ಏನಿದೆ ಅವ್ರಿಗೆ ತುಂಬ ಹರ್ಟ್ ಆಗ್ತಿದೆ. ಇಲ್ಲಿ ತುಂಬ ಚುಚ್ಚು ಮಾತಾಡುವಂಥದ್ದಾಗಿರ್ಬೋದು, ಅಥವಾ ಹರ್ಟ್ ಆಗುವಾಗೆ ಮಾತಾಡುವಂಥದ್ದಾಗಿರ್ಬೋದು, ಅಥವಾ ಅವ್ರನ್ನ ಹೀಯಾಳಿಸಿ ಮಾತಾಡುವಂಥದ್ದು ಅವ್ರಿಗೆ ಹರ್ಟ್ ಆಗಿ ನಿಮ್ಮಿಂದ ಅವರು ಸಪ್ರೇಷನ್ ಆಗಲಿಕ್ಕೆ, ದೂರ ಆಗಲಿಕ್ಕೆ ನೋಡ್ತಾ ಇದ್ದಾರೆ. ಓಕೆ, ಎಸ್, ಟೋಟಲಿ ಅವ್ರು ನಿಮ್ಮಿಂದ ದೂರ ಇರಲಿಕ್ಕೇ ಅವರು ಇಷ್ಟಪಡ್ತಾ ಇದ್ದಾರೆ. ಓಕೆ, ಇಲ್ಲಿ ಹರ್ಟ್ ಅನ್ನುವಂಥದ್ದು ತುಂಬ ಇಲ್ಲಿ ಆ್ಯಪ್ಟ್ ಆಗ್ತಿದೆ, ನೋವಾಗಿದೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬಾ ನೋವಾಗಿದೆ ಅನ್ನುವಂಥದ್ದು ಇಲ್ಲಿ ತುಂಬಾ ಆ್ಯಪ್ಟ್ ಆಗ್ತಾ ಇದೆ, ಆ ಒಂದು ಹರ್ಟ್ ಅನ್ನೋಂಥ ಪದ. ಓಕೆ, ಎಸ್, ಇಲ್ಲಿ ನಿಮಗೆ ಗೊತ್ತಿಲ್ಲದೇ ಅವರು ಬೇರೆ ಒಂದು ರಿಲೇಷನ್ಶಿಪ್ನ ಅವರು ಲೀಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಏನಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದರೆ, ಇಲ್ಲೆಲ್ಲೋ ಒಂದು ಕಡೆ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಿಮ್ಮ ವೈಫ್ ಆಗಿರ್ಬೋದು ಬೇರೆ ಒಂದು ಫ್ರೆಂಡ್ಶಿಪ್ನ ಮಾಡಿರೋ ಹಾಗೆ, ಅಥವಾ ಎಲ್ಲೋ ಒಂದು ಕಡೆ ದಾರಿ ತಪ್ಪಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಎಸ್, ಅದು ನಿಮ್ಮ ಬಿಹೇವಿಯರಿಂದನೇ. ಇಲ್ಲಿ ನೋಡಿ, ಬಿಹೇವಿಯರ್ ಅನ್ನೋದೇ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಬಿಹೇವಿಯರ್, ನೀವು ಅವ್ರನ್ನ ತುಂಬ ನೆಗ್ಲೆಕ್ಟ್ ಮಾಡಿದ್ದೀರಾ, ಅವ್ರನ್ನ ತುಂಬ ಮರ್ಯಾದೆ ಇಲ್ಲಿದ್ದಾಗೆ, ಅಂದರೆ ಅವ್ರಿಗೆ ನೀವು ರೆಸ್ಪೆಕ್ಟ್ ಮಾಡಲಿಲ್ಲ, ಅಗೌರವ ತೋರಿಸಿದ್ದೀರಾ, ಅವ್ರ ಪ್ರೀತಿಗೆ ಅಗೌರವ ತೋರಿಸಿದ್ದೀರಾ. ಹಾಗಾಗಿ ಅವರು ನಿಮ್ಮಿಂದ ಅವರು ದೂರ ಆಗ್ತಾ ಇದ್ದಾರೆ, ದೂರ ಆಗಿದ್ದಾರೆ ಕೂಡ ಇಲ್ಲಿ ಕೆಲವೊಬ್ಬರಿಗೆ. ಓಕೆ, ಇಲ್ಲಿ ಅವರು ಕೂಡ ರೀಸನ್ ಹೇಳ್ತಿರೋದು, ನಿನ್ನಿಂದ ನಾನು ದೂರ ಆಗಲಿಕ್ಕೆ ಕಾರಣನೇ ನೀನು. ಓಕೆ, ನೀನು ನನಗೆ ನನ್ನ ಪ್ರೀತಿಗೆ ಗೌರವ ಕೊಡಲಿಲ್ಲ, ಹಾಗಾಗಿ ನಾನು ನಿನ್ನಿಂದ ದೂರ ಆಗಿದ್ದೀನಿ. ನನಗೆ ಪ್ರೀತಿ ಮುಖ್ಯ, ನನ್ನ ಜೀವನಕ್ಕೆ ಪ್ರೀತಿ ಮುಖ್ಯ. ಹಾಗಾಗಿ ನಾನು ನನ್ನ ಜೀವನಕ್ಕೆ ಏನು ಬೇಕೋ ಅದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಜೀವನಕ್ಕೆ ಪ್ರೀತಿ ಬೇಕು, ಹಾಗಾಗಿ ನನಗೆ ಪ್ರೀತಿ ತೋರಿಸೋರ ಜೊತೆಗೆ ನಾನಿದ್ದೀನಿ ಅನ್ನೋಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಎಸ್, ಇಲ್ಲಿ ಟ್ರಯಾಂಗಲ್ ಲವ್ ಕಾಣಿಸ್ತಾ ಇದೆ. ನಿಮ್ಮ ಫಸ್ಟ್ ರಿಲೇಷನ್ಶಿಪ್ಪಲ್ಲಿ ತುಂಬಾ ಹರ್ಟ್ ಆಗಿದೆ, ತುಂಬಾ ನೋವು ತಿಂದಿದ್ದೀರಾ. ಬಟ್ ಈ ಒಂದು ವ್ಯಕ್ತಿ ಈಗ ನೀವು ಲೀಡ್ ಮಾಡ್ತಿರೋಂಥ ರಿಲೇಷನ್ಶಿಪ್ ಏನಿದೆ, ಆ ಒಂದು ವ್ಯಕ್ತಿಯಿಂದ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ನ ನೋಡಿದ್ದೀರಾ, ಹ್ಯಾಪಿನೆಸ್ನ ನೋಡಿದ್ದೀರಾ, ಖುಷಿ ಕ್ಷಣಗಳನ್ನು ನೋಡಿದ್ದೀರಾ. ನಿಮ್ಮ ಮನಸ್ಸು ಎಲ್ಲೋ ಒಂದು ಕಡೆ ಇದೇ ವ್ಯಕ್ತಿನೇ ಮುಂಚೆ ಸಿಗಬಾರ್ದಿತ್ತ ನನ್ನ ಲೈಫಲ್ಲಿ, ಈ ವ್ಯಕ್ತಿನೇ ನನ್ನ ಲೈಫಲ್ಲಿ ಮುಂಚೆ ಬಂದಿದ್ರೆ ನನ್ನ ಲೈಫ್ ಚೆನ್ನಾಗಿರ್ತಿತ್ತೇನೋ, ಆ ಥರ ಇಲ್ಲಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಪರ್ಸನ್ ಆ ಥರ ಥಿಂಕ್ ಮಾಡ್ತಾ ಇರ್ಬೋದು. ಓಕೆ, ಇನ್ನು ಕೆಲವೊಬ್ಬರಲ್ಲಿ ಎಸ್ ಹೇಳಿದೆ ಅಲ್ವಾ, ಇಲ್ಲಿ ಡೌಟ್ ಅನ್ನೋದು ತುಂಬ ಕಾಣಿಸ್ತಾ ಇದೆ. ಡೌಟ್ ಪಟ್ಕೊಂಡು ಇಲ್ಲಿ ರಿಲೇಷನ್ಶಿಪ್ನ ಹಾಳು ಮಾಡ್ಕೊಳ್ತಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಎಸ್, ಇಲ್ಲಿ ಕೆ ಲೆಟರ್ನವರ ಲೆಟರ್ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಎಸ್, ಜೆ ಲೆಟರ್, ಕೆ ಲೆಟರ್, ವೈ ಲೆಟರ್, ಡಿ, ಎ, ಎಂ, ಎನ್, ಪಿ, ಬಿ, ಸಿ ಲೆಟರ್, ಜಿ ಲೆಟರ್, ಹೆಚ್ ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಬಂದುಬಿಟ್ಟೆ ಇಲ್ಲಿ ನಿಮ್ಮಿಬ್ಬರ ಮಧ್ಯ ಒಂದು ಸಪ್ರೇಷನ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸೇ ನಿಮ್ಮನ್ನು ದೂರ ಮಾಡಿರೋ ಹಾಗೆ, ಅಥವಾ ಫ್ಯಾಮಿಲಿ ಮೆಂಬರ್ಸೇ ನಿಮ್ಮ ಇಬ್ಬರು ರಿಲೇಷನ್ಶಿಪ್ಪಲ್ಲಿ ಬೇರೊಬ್ಬರನ್ನ ಆ್ಯಡ್ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಅವಳು ಬೇಡ ಅಥವಾ ಅವನು ಬೇಡ, ನಾವು ತೋರಿಸಿರೋ ಹುಡುಗಿನ ಅಥವಾ ನಾವು ತೋರಿಸಿರೋ ಹುಡುಗನ್ನ ನೀನು ಒಪ್ಕೋ ಅನ್ನೋಂಥ ಹಾಗೆ ಇಲ್ಲಿ ಸಮಥಿಂಗ್ ಇಲ್ಲಿ ಥರ್ಡ್ ಪಾರ್ಟಿಯಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ಬಿರುಕು ಬರ್ತಾ ಇದೆ ಅಂಥೇಳಿ ಕಾಣಿಸ್ತಿದೆ ಇಲ್ಲಿ.
ಓಕೆ ಓಕೆ ಎಸ್. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು. 25th 31 18 14 7 5 6 10 19 12. ಇಲ್ಲಿ ನಿಮ್ಮ ಮ್ಯಾರೇಜ್ ಡೇಟ್ ಕೂಡ ಆಗಿರ್ಬೋದು. ಯಾರಾದರೂ ಮ್ಯಾರಿಡ್ ಕಪಲ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರೆ. ಎಸ್, ಇಲ್ಲಿ ನಿಮ್ಮ ಜೊತೆ ಅವರು ಹ್ಯಾಪಿಯಾಗಿರೋದಕ್ಕಿಂತ ಅವ್ರ ಎಕ್ಸ್ ಪರ್ಸನ್ ಜೊತೆಗೇ ತುಂಬ ಹ್ಯಾಪಿಯಾಗಿದ್ದಾರೆ. ಓಕೆ, ಇಲ್ಲಿ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ ಅನ್ನೋದಕ್ಕಿಂತ ಅವ್ರ ಮನಸ್ಸಲ್ಲಿರೋದು ಎಕ್ಸ್ ಪರ್ಸನ್ ಯಾರಿದ್ದಾರೆ ಅವ್ರ ಮೇಲೇ ಒಂದು ಸ್ವಲ್ಪ ಒಲವು ಜಾಸ್ತಿ. ಅವ್ರ ಜೊತೆಗೆ ಹ್ಯಾಪಿಯಾಗಿರಬೇಕು ಅನ್ನೋಂಥ ಭಾವನೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ಇಲ್ಲಿ ಯಾರು ಡೌಟ್ ಪಡ್ಕೊಂಡು ರಿಲೇಶನ್ಶಿಪ್ನ ಹಾಳು ಮಾಡ್ಕೊಳ್ತಿದ್ದೀರಾ ಅವರಿಗೆ ಇಲ್ಲಿ ಬರ್ತಿರೋವಂಥದ್ದು ಅನಾವಶ್ಯಕ ಡೌಟ್ ಪಡಬೇಡಿ. ನಿಮ್ಮ ಪರ್ಸನ್ ನಿಮ್ಮನ್ನು ಟ್ರೂ ಲವ್ ಮಾಡ್ತಾ ಇದ್ದಾರೆ. ಓಕೆ, ಅದು ನಿಮಗೂ ಕೂಡ ಗೊತ್ತಿದೆ. ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಅವರು ಕಣ್ಣೆತ್ತು ನೋಡಲ್ಲ ಅನ್ನುವಂಥದ್ದು. ಟ್ರೂ ಪರ್ಸನ್ ಇದ್ದಾರೆ, ಟ್ರೂ ಲವ್ ಮಾಡ್ತಿದ್ದಾರೆ. ಬಟ್ ಇಲ್ಲೆಲ್ಲೋ ಒಂದು ಕಡೆ ನಿಮ್ಮ ಅನುಮಾನದಿಂದ ಎಲ್ಲೋ ಒಂದು ಕಡೆ ಅವರು ಸಪ್ರೇಟ್ ಆಗೋ ಹಾಗೆ, ನಿಮ್ಮಿಂದ ದೂರ ಆಗೋ ಹಾಗೆ ಆಗ್ತಾ ಇದೆ ಇಲ್ಲಿ. ಓಕೆ, ಸೊ ಅವ್ರು ಅಂದ್ಕೊಳ್ತಿದ್ದಾರೆ ಮನಸ್ಸಲ್ಲಿ, ನಾನು ಇಷ್ಟು ಪ್ರೀತಿ ಮಾಡಿದರೂ ಈ ವ್ಯಕ್ತಿಗೆ ಅರ್ಥ ಆಗೋದಿಲ್ವಲ್ಲ, ಯಾಕೆ ನನ್ನನ್ನೇ ಅನುಮಾನ ಮಾಡ್ತಾರೆ, ನನ್ನನ್ನೇ ಅನುಮಾನಿಸೋದು ಯಾಕೆ ಅನ್ನೋದು ಅವರಿಗಿಲ್ಲಿ ಕಾಡ್ತಿರೋಂಥ ಪ್ರಶ್ನೆ. ನಿಮ್ಮ ಪ್ರೀತಿಯಲ್ಲಿ ಮುಂಚೆ ಇದ್ದಾಗೂ ಇವಾಗಿರೋದಕ್ಕೂ ತುಂಬ ಬದಲಾವಣೆ ಇದೆ. ತುಂಬಾ ಏನು ಹೇಳ್ಬೋದು, ಮಾತುಕತೆಯಲ್ಲಾಗಿರ್ಬೋದು, ಬಿಹೇವಿಯರಲ್ಲಾಗಿರ್ಬೋದು ತುಂಬಾ ಬದಲಾವಣೆ ಇಲ್ಲಿ ಕಾಣಿಸ್ತಾ ಇದೆ. ಇದು ನೀವೇನಾ ಅನ್ನೋ ಹಾಗೆ ಇಲ್ಲಿ ಅವರಿಗೆ ಅನ್ನಿಸ್ತಾ ಇದೆ. ಈ ವ್ಯಕ್ತಿ ಈ ಥರನೂ ಇದ್ದಾರಾ, ಈ ವ್ಯಕ್ತಿ ಈ ಥರನೂ ಥಿಂಕ್ ಮಾಡ್ತಾರಾ, ಈ ಥರನೂ ಇದ್ದಾರಾ ಅನ್ನೋದೇ ಅವ್ರಿಗೆ ಇಲ್ಲಿ ತುಂಬ ಇದಾಗ್ತಿದೆ ನಿಮ್ಮ ಮೇಲೆ. ಅವ್ರಿಗೆ ಏನಂತ ಹೇಳಿದ್ರೆ, ಈ ಥರ ಮಾತಾಡೋ ಅಂಥದ್ದು ಅಥವಾ ಈ ಥರ ಬಿಹೇವ್ ಮಾಡೋವಂಥ ವ್ಯಕ್ತಿ ಅಲ್ವಲ್ಲ, ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ, ಯಾಕಿಷ್ಟು ಅನುಮಾನ ಮಾಡ್ತಾ ಇದ್ದಾರೆ, ಅನುಮಾನಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಈ ಒಂದು ಪ್ರೀತಿಗೆ ಏಂಜಲ್ ಏನು ಗೈಡ್ ಮಾಡ್ತಿದ್ದಾರೆ ಚೆಕ್ ಮಾಡೋಣ. Choose a new direction. You are ready. Okay. Bottom of the card, meditation bring answer. ಇಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಮೈಂಡಲ್ಲಿ. ಈ ವ್ಯಕ್ತಿ ಒಂದ್ಸಲ ನೀನು ಬೇಕು ಅಂತ ಹೇಳ್ತಾರೆ, ಇನ್ನೊಂದ್ಸಲ ಎಕ್ಸ್ ಲವರ್ ಬೇಕು ಅಂತ ಹೇಳ್ತಾರೆ, ನಿನ್ನ ಜೊತೆ ರಿಲೇಷನ್ ಕಂಟಿನ್ಯೂ ಮಾಡಬೇಕು ಹೇಳ್ತಾರೆ, ಒಂದ್ಸಲ ಕಂಟಿನ್ಯೂ ಮಾಡಲ್ಲ ಅಂತ ಹೇಳ್ತಾರೆ. ಫುಲ್ ಕನ್ಫ್ಯೂಷನ್ ಮೈಂಡ್, ಕನ್ಫ್ಯೂಷನ್ ರಿಲೇಷನ್ಶಿಪ್ಪಲ್ಲಿ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ. ನಿಮಗೂ ಕೂಡ ಗೊತ್ತಿದೆ ಆ ವ್ಯಕ್ತಿ ಮನಸ್ಸಲ್ಲಿ ಯಾರಿರ್ಬೋದು, ನಾನಿದ್ದೀನಾ ಅಥವಾ ಬೇರೆಯವ್ರು ಇದ್ದಾರಾ, ಹೇಗೆ ಏನಂತಲೇ ಆ ವ್ಯಕ್ತಿನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ಫುಲ್ ಕನ್ಫ್ಯೂಷನ್ ಮೈಂಡಲ್ಲಿದ್ದೀರಾ. ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಮೆಡಿಟೇಷನ್ ಮಾಡಿ ಮೈಂಡ್ನ ಕ್ಲಿಯರ್ ಮಾಡ್ಕೊಳ್ಳಿ. ಕನ್ಫ್ಯೂಷನ್ ಅವ್ರು ಮಾಡ್ತಿರ್ಬೋದು ನಿಮಗೆ, ಆ ವ್ಯಕ್ತಿ ನಿಮ್ಮ ಪರ್ಸನ್ ನಿಮಗೆ ಕನ್ಫ್ಯೂಷನ್ ಮಾಡ್ತಿರ್ಬೋದು, ಬಟ್ ನೀವು ಕನ್ಫ್ಯೂಷನ್ ಆಗಬೇಡಿ. ನಿಮ್ಮ ಲೈಫಲ್ಲಿ ಏನು ಬೇಕು, ಈ ವ್ಯಕ್ತಿ ಬೇಕಾ ಅಥವಾ ನಿಮ್ಮ ಲೈಫಲ್ಲಿ ನೀವು ಬಯಸಿದಂಥ ಲೈಫ್ ಬೇಕಾ, ಒಂದ್ಸಲ ನೀವು ಯೋಚನೆ ಮಾಡಿ. ಇಲ್ಲಿ ಕೆಲವೊಬ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಪ್ರೀತಿ ಮುಂದೆ ಜೀವನ ಏನು ಅಂತ ಹೇಳಿ ಕಾಣಿಸ್ತಾ ಇಲ್ಲ, ಪ್ರೀತಿ ಮಾತ್ರ ಕಾಣಿಸ್ತಾ ಇದೆ. ಜೀವನ ನಿಮ್ಮದು ಹೇಗಿದೆ, ಜೀವನನ ಏನೂ ಕೂಡ ಇಲ್ಲಿ ಅದ್ರ ಬಗ್ಗೆ ಕಲ್ಪನೆ ಕೂಡ ಮಾಡ್ತಾ ಇಲ್ಲ. ಬರೀ ಪ್ರೀತಿ ಇದ್ರೆ ಸಾಕು, ಆ ವ್ಯಕ್ತಿ ಇದ್ರೆ ಸಾಕು, ನನ್ನ ಲೈಫಲ್ಲಿ ನಾನು ಜೀವನ ಮಾಡ್ತೀನಿ ಅಂತ. ನೋ ಡಿಯರ್ಸ್, ನೋಡಿ ಇಲ್ಲಿ ಕೆಲವೊಬ್ಬರಿಗೆ ಹೇಳೋದು ಒಂದೇ, ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ, ಮನಸ್ಫೂರ್ತಿಯಾಗಿ ಇಷ್ಟಪಡ್ತಿದ್ದಾರೆ, ಅಥವಾ
ನಿಮ್ಮ ಜೊತೆನೇ ಇರಬೇಕು, ನೀವೇ ಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಓಕೆ, ಇಲ್ಲಿ ಎಕ್ಸ್-ಪರ್ಸನ್ ಜೊತೆಗೂ ಇದ್ದಾರೆ, ನಿಮ್ಮ ಜೊತೆಗೂ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ರಿಲೇಷನ್ಶಿಪ್ಪನ್ನ ಅಂತ ಹೇಳಿದ್ರೆ ಒಂದ್ಸಲ ಥಿಂಕ್ ಮಾಡಿ, ನಿಮಗೆ ಆ ರಿಲೇಷನ್ಶಿಪ್ ಬೇಕಾ, ಆ ವ್ಯಕ್ತಿ ಬೇಕಾ, ನಿಮ್ಮ ಲೈಫಲ್ಲಿ ಆ ಪ್ರೀತಿನೇ ಇಂಪಾರ್ಟೆಂಟಾ ಅಥವಾ ನಿಮ್ಮ ಲೈಫ್ ಇಂಪಾರ್ಟೆಂಟಾ ಥಿಂಕ್ ಮಾಡಿ. ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಹೇಳಿ ಬರ್ತಾ ಇದೆ ಇಲ್ಲಿ. ಓಕೆ, ನಿಮ್ಮ ಡೈರೆಕ್ಷನ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಆ ವ್ಯಕ್ತಿ ನಿಮಗೆ ಚೀಟ್ ಮಾಡ್ತಿರ್ಬೋದು, ಮೋಸ ಮಾಡ್ತಿರ್ಬೋದು, ಅಥವಾ ನಿಮಗೆ ಕನ್ಫ್ಯೂಷನ್ ಮಾಡ್ತಾ ಇರ್ಬೋದು. ಬಟ್ ನಿಮ್ಮ ಮೈಂಡಲ್ಲಿ, ನಿಮ್ಮ ಮೈಂಡ್ ನಿಮ್ಮ ಕೈಯಲ್ಲಿ ಇರಲಿ, ಬೇರೆಯವ್ರ ಕಂಟ್ರೋಲಿಗೆ ಕೊಡಬೇಡಿ. ಓಕೆ, ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಈ ವ್ಯಕ್ತಿ ಬೇಕು ಅಂತ ಇದ್ದರೆ, ಅಥವಾ ಈ ವ್ಯಕ್ತಿಯಿಂದನೇ ನೀವೇನೋ ಒಂದು ಬಯಸ್ತಾ ಇದ್ದೀರಾ, ಈ ವ್ಯಕ್ತಿ ನನ್ನ ಲೈಫಲ್ಲಿ ಬೇಕು, ಆ ವ್ಯಕ್ತಿ ನಿಮಗೆ ಸೂಟ್ ಆಗಿದ್ರೆ ಡೆಫಿನೆಟ್ಲಿ ನಿಮಗೆ ಸಿಗ್ತಾರೆ. ಒಂದು ಯೋಚನೆ ಮಾಡಿ, ಆ ವ್ಯಕ್ತಿ ನಿಮಗಲ್ಲ ಅಂತ ಹೇಳಿದ್ರೆ ಯೂನಿವರ್ಸ್ ಅಥವಾ ಗಾಡ್, ನೀವು ನಂಬಿರೋಂಥ ಗಾಡ್ ನಿಮ್ಮಿಂದ ದೂರ ಮಾಡಲಿಕ್ಕೆ ಅಥವಾ ದೂರ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಒಂದ್ಸಲ ನೀವು ಅರ್ಥ ಮಾಡ್ಕೊಳ್ಳಿ. ಪೆಟ್ಟು ದೇವ್ರು ಏನಂತ ಹೇಳಿದ್ರೆ ಒಂದ್ಸಲ ಕೊಡ್ತಾರಂತೆ ಕೈ ಮೇಲೆ ಪೆಟ್ಟನ್ನ. ಯಾಕೆ? ಅದು ನಿನಗೆ ಬೇಡ, ನಿನ್ನ ಲೈಫಿಗೆ ಅದು ಬೇಡ ಅಂತ ಹೇಳಿಬಿಟ್ಟು. ಬಟ್ ಇನ್ನೂ ಹಠ ಮಾಡಿದರೆ ಏನಾಗುತ್ತೆ, ಲೈಫಲ್ಲಿ ದೊಡ್ಡ ಪೆಟ್ಟನ್ನ ತಿಂತೀರಾ. ಅವಾಗ ಏನಾಗುತ್ತೆ, ನಿಮಗೆ ಹರ್ಟ್ ಆಗುತ್ತೆ ಜೀವನದಲ್ಲಿ. ಅಯ್ಯೋ, ಈ ವ್ಯಕ್ತಿಯಿಂದ ನಾನು ನೋವು ತಿಂದೆ, ಅಥವಾ ನನ್ನ ಲೈಫಲ್ಲಿ ಕಷ್ಟ ಬಂತು, ಅಥವಾ ನನ್ನ ಲೈಫಲ್ಲಿ ಈ ಥರ ಆಯಿತು ಹೇಳ್ತಾ ಇರ್ತೀರ. ದೇವರು ಒಂದ್ಸಲ ನಿಮಗೆ ಹೇಳಿರ್ತಾರೆ, ಬೇಡ ಆ ವ್ಯಕ್ತಿನ ನೀನು ನೋವು ತಿಂತೀಯ, ಸಪ್ರೇಷನ್ ಆಗು ಅಥವಾ ದೂರ ಇರು ಅಂತ ಹೇಳಿಬಿಟ್ಟು. ಮತ್ತೆ ಹೇಗೋ ಒಂದು ಕಡೆ ಕನೆಕ್ಟ್ ಆಗ್ತೀರಾ, ಮತ್ತೆ ಶುರು ಮಾಡ್ಕೊಳ್ತೀರಾ ಪ್ರೀತಿ ಅಂತ ಹೇಳಿಬಿಟ್ಟು. ಮತ್ತೆ ಎಲ್ಲೋ ಒಂದು ಕಡೆ ಜಗಳ ಆಗುತ್ತೆ, ಮನಸ್ತಾಪ ಬರುತ್ತೆ, ಮತ್ತೆ ದೂರ ಆಗ್ತೀರಾ. ಮತ್ತೆ ನೀವು ಅವರೇ ಬೇಕು ಅಂತ ಹೇಳಿ ಹಠ ಇಟ್ಕೊಂಡು ಕೂತ್ಕೊಳ್ತೀರಾ ಲೈಫಲ್ಲಿ. ಇದೇ ಈಗ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಡೋಂಟ್ ವರಿ. ನೋಡಿ, ಇಲ್ಲಿ ಒಂದ್ಸಲ ಆ ವ್ಯಕ್ತಿಯಿಂದ ನೀವು ದೂರ ಆಗಿದ್ದೀರಾ, ಒಂದ್ಸಲ ಆ ರಿಲೇಷನ್ಶಿಪ್ಪಲ್ಲಿ ಬಿರುಕು ಬಂದಿದೆ ಅಂತ ಹೇಳಿದ್ರೆ ಅದೆಷ್ಟೇ ನೀವು ಸರಿ ಮಾಡಿಕೊಂಡ್ರೆ ಆ ಬಿರುಕು ಹಾಗೆ ಇದ್ದೇ ಇರತ್ತೆ ಅಲ್ವಾ. ಈಗ ಗೋಡೆ ಒಂದು ಸಲ ಬಿರುಕು ಬಿಟ್ಟಿದೆ ಅಂತ ಹೇಳಿದ್ರೆ ಆ ಗೋಡೆಗೆ ನೀವು ಎಷ್ಟೇ ನೀವು ಡೆಕೋರೇಷನ್ ಮಾಡಿದ್ರು ಅಥವಾ ಅದಕ್ಕೆ ಎಷ್ಟೇ ನೀವು ಸಿಮೆಂಟ್ ಹಾಕಿ ಸರಿ ಮಾಡಿದ್ರು ಕೂಡ ಆ ಬಿರುಕಿರತ್ತೆ, ಇಲ್ಲಾಂದ್ರೆ ಆ ಮಾರ್ಕ್ ಇದ್ದೇ ಇರತ್ತೆ ಅಲ್ವಾ. ಅದೇ ಥರನೇ ರಿಲೇಷನ್ಶಿಪ್ಪಲ್ಲಿ ಒಂದ್ಸಲ ಬಿರುಕು ಬಂತು, ಒಂದ್ಸಲ ನಿಮಗೆ ಆ ರಿಲೇಷನ್ಶಿಪ್ಪಿಂದ ನೀವು ದೂರ ಆದ್ರಿ, ಅಥವಾ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಅದು ಅಲ್ಲಿಗೆ ಆ ಆಯಸ್ಸು ಮುಗ್ದಿದೆ ಅಂತ ಹೇಳಿ ಅರ್ಥ ಮಾಡ್ಕೊಬೇಕಂತೆ. ಓಕೆ, ಅದಿನ್ನೂ ನೀವು ಹಠಕ್ಕೆ ಬಿದ್ದು ನನಗಿದೇ ಬೇಕು ಅಂತ ಕೂತ್ಕೊಂಡ್ರೆ ನಿಮ್ಮ ಲೈಫನ್ನು ಸ್ಪಾಯ್ಲ್ ಮಾಡ್ಕೊಳ್ತೀರಾ. ಫಸ್ಟು ನೀವು ರೆಡಿಯಾಗಿ ನೀವು ನಿಮ್ಮ ಲೈಫಲ್ಲಿ ನೀವು ಇದನ್ನು, ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಬರ್ತಿದ್ದನ್ನು ತಗೊಳ್ಳಿ. ಅದನ್ನು ತಗೊಳ್ಬೇಕಾಗತ್ತೆ ನಿಮ್ಮ ಲೈಫಲ್ಲಿ. ಈ ಪ್ರಾಬ್ಲಮ್ ಇದೆ, ನಾನು ಅದು ಲೈಫಲ್ಲಿ ನಾನು ತಗೊಳ್ತೀನಿ ಅಂತ. ನೀವೇನು ಮಾಡ್ತೀರಾ, ಲೈಫಲ್ಲಿ ಬಂದಿರೋ ಪ್ರಾಬ್ಲಮ್ನ ತಗೊಳ್ಲಿಕ್ಕೆ ರೆಡಿ ಇರಲ್ಲ. ಈ ವ್ಯಕ್ತಿ ನಿನ್ನ ಲೈಫಿಗೆ ಅಲ್ಲ, ಇದರಿಂದ ನೀನು ಹೊರಗೆ ಬಾ ಅಂತ ನಿಮಗೆ ಯೂನಿವರ್ಸ್ ಅಥವಾ ಗೈಡ್, ದೇವರು, ನಿಮ್ಮ ಇಷ್ಟಪಡ್ತಿರೋಂಥ ದೇವ್ರು ಇರ್ಬೋದು, ನೀವು ನಂಬಿರೋಂಥ ದೇವ್ರು ನಿಮಗೆ ಹೇಳ್ತಾ ಇರುವಾಗ ನೀವು ಅದನ್ನು ತಗೊಳ್ಲಿಕ್ಕೆ ರೆಡಿ ಇರಲ್ಲ ಲೈಫಲ್ಲಿ ಅಲ್ವಾ. ನನಗೆ ಆ ವ್ಯಕ್ತಿನೇ ಬೇಕು ಅಥವಾ ಆ ವ್ಯಕ್ತಿನೇ ಸರ್ವಸ್ವ ಅಂತ ಹೇಳಿ ಅನ್ಕೊಂಡಿರ್ತೀರ. ನೀವು ಯಾವಾಗ ನಿಮ್ಮ ಲೈಫನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅವಾಗ ನೀವು ಪ್ರಾಬ್ಲಮ್ಸನ್ನ ಇನ್ನೂ ಜಾಸ್ತಿ ನೋಡ್ತೀರಾ. ಚೂಸ್ ಎ ನ್ಯೂ ಡೈರೆಕ್ಷನ್. ಇಲ್ಲಿ ನೋಡಿ, ಒಂದ್ಸಲ ಅರ್ಥ ಮಾಡ್ಕೊಳ್ಳಿ, ಒಂದು ಆಟೋದಲ್ಲಿ ಹೋಗ್ತಾ ಇದ್ದೀರಾ, ನೀವು ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಹೋಗುವಂಥ ದಾರಿ ಅಥವಾ ನೀವು ಹೋಗುವಂಥ ಪ್ಲೇಸ್ ನಿಮಗೆ ಗೊತ್ತಿರಬೇಕು, ಆಟೋ ಡ್ರೈವರ್ಗೂ ಗೊತ್ತಿರಬೇಕು. ಅವ್ರು ಎಲ್ಲೆಲ್ಲಿಗೋ ಕರ್ಕೊಂಡೋದ್ರೆ ನೀವು ಅವ್ರ ಜೊತೆಗೆ ಹೋಗ್ತೀರಾ, ನೀವು ಕೇಳ್ತೀರಾ, ಪ್ರಶ್ನೆ ಮಾಡ್ತೀರಾ ಅಲ್ವಾ. ನಾನು ಹೋಗ್ಬೇಕಾಗಿರೋದು ಇಲ್ಲಿ, ಈ ಪ್ಲೇಸಿಗೆ, ಈ ರೋಡಲ್ಲಿ ಹೋಗಬೇಕು, ನೀವು ಯಾಕೆ ಎಲ್ಲೆಲ್ಲೋ ಹೋಗ್ತಾ ಇದ್ದೀರಾ ಅಂಥೇಳಿ. ನಿಮ್ಮ ಲೈಫಲ್ಲೂ ಹಾಗೇನೆ. ನಿಮ್ಮ ಲೈಫಲ್ಲಿ ನೀವು ಯಾವ ದಾರಿಗೆ, ನಿಮ್ಮ ಗುರಿನ ಹೇಗೆ ತಲುಪಬೇಕು, ಯಾವ ದಾರಿಯಲ್ಲಿ ಹೋಗಬೇಕು, ನೀವು ಅದನ್ನು ರೆಡಿ ಮಾಡ್ಕೊಳ್ಳಿ. ಚೂಸ್ ಎ ನ್ಯೂ ಡೈರೆಕ್ಷನ್. ನಿಮಗೀಗ ಈ ಒಂದು ಪ್ರೀತಿಯಲ್ಲಿ ನಿಮಗೆ ಸರಿ ಆಗ್ತಾ ಇಲ್ಲ, ಬಿಟ್ಬಿಡಿ, ಮೂವ್ ಆನ್ ಆಗಿ. ಯಾಕೆ ಅದರಿಂದನೇ ಹೋಗ್ತೀರಾ. ನಿಮ್ಮ ಲೈಫಲ್ಲಿ ನಿಮ್ಗೆ ಸರಿಯಾಗಿರೋಂಥ ದಾರಿ, ಸರಿಯಾಗಿರೋಂಥ ಪರ್ಸನ್, ಸರಿಯಾಗಿರೋಂಥ ಟೈಮಿಗೆ ಬಂದೇ ಬರ್ತಾರೆ, ಸಿಗ್ತಾರೆ. ಈಗ ಕಳ್ಕೊಂಡಿರ್ಬೋದು ಆ ವ್ಯಕ್ತಿನ, ಬಟ್ ನಿಮ್ಮ ಲೈಫಿಗೆ ಅದಕ್ಕಿಂತ ಉತ್ತಮವಾಗಿದ್ದೇ ನಿಮ್ಮ ಲೈಫಿಗೆ ಸಿಗತ್ತೆ ಅಂತ ಹೇಳಿ ನಿರೀಕ್ಷೆ. ಆ ಥರ ನಿಮ್ಮ ಲೈಫನ್ನು ನೀವು ಗುರಿನ ಸೆಟ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.